ರೈತರೇ, ಟೊಮೆಟೊ ಬೆಳೆಯಲ್ಲಿ ದುಂಡಾಣುವಿನ ಎಲೆ ಚುಕ್ಕೆ ರೋಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಝ್ಯಾಂಥೋಮೋನಸ್ ಆಕ್ಸಾನೋಪೊಡಿಸ್ ಎಂಬ ದುಂಡಾಣುವು ಈ ರೋಗಕ್ಕೆ ಕಾರಣವಾಗಿದ್ದು, ಈ ರೋಗದ ಲಕ್ಷಣಗಳು ನೋಡೋದಾದರೆ, ರೋಗದ ಪ್ರಾರಂಭಿಕ ಹಂತದಲ್ಲಿ ಚಿಕ್ಕ ಚಿಕ್ಕ ಕಂದು ಬಣ್ಣದ ನೀರು ಸೋಂಕಿತ ವೃತ್ತಾಕಾರದ ಮಚ್ಚೆಗಳನ್ನು ನಾವು ಎಲೆಗಳ ಮೇಲೆ ಕಾಣಬಹುದು. ಈ ಕಂದು ಬಣ್ಣದ ಮಚ್ಚೆಗಳು ಹಳದಿ ಬಣ್ಣದ ವೃತ್ತವನ್ನು ಸಹ ಹೊಂದಿರುತ್ತದೆ. ರೋಗವು ಉಲ್ಬಣವಾದಂತೆ ಈ ಚಿಕ್ಕ ಚಿಕ್ಕ ಮಚ್ಚೆಗಳು ದೊಡ್ಡದಾಗಿ ಎಲೆಗಳೆಲ್ಲ ಹಳದಿಗಟ್ಟಿ ಒಣಗಿ ಹೋಗುವುದನ್ನು ಕಾಣುತ್ತೇವೆ. ಈ ರೋಗದ ಲಕ್ಷಣಗಳು ನಾವು ಎಲೆಗಳ ಮೇಲೆ ಅಲ್ಲದೆ ಕಾಯಿಗಳು ಮತ್ತು ಕಾಂಡದ ಮೇಲೂ ಸಹ ಕಾಣುತ್ತೇವೆ. ರೋಗವು ತೀವ್ರವಾದಂತೆ ಅಕಾಲಿಕವಾಗಿ ಎಲೆ ಮತ್ತು ಕಾಯಿ ಉದುರುವುದನ್ನು ಕಾಣುತ್ತೇವೆ. ಇದರಿಂದ ಕ್ರಮೇಣವಾಗಿ ಇಳುವರಿಯೂ ಸಹ ಕುಂಠಿತವಾಗುತ್ತದೆ. ನೋಡಿದ್ರಲ್ಲ ರೈತರೇ, ಈ ರೋಗದ ಲಕ್ಷಣಗಳನ್ನು. ಈ ರೋಗದಿಂದ ನಿಮ್ಮ ಬೆಳೆಯನ್ನು ರಕ್ಷಣೆ ಮಾಡಬೇಕನ್ನೋದಾದರೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಸ್ನ ರೆಕಮೆಂಡ್ ಮಾಡ್ತೀನಿ. ಅವನ್ನ ಯೂಸ್ ಮಾಡಿಬಿಟ್ಟು ಕಂಟ್ರೋಲ್ ಮಾಡಿ. ಬ್ಲೂ ಕಾಪರ್ ಪ್ರತಿ ಲೀಟರ್ ನೀರಿಗೆ 1 ರಿಂದ 2 ಗ್ರಾಂನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಅಥವಾ ಬ್ಲೈಟಾಕ್ಸ್ ಪ್ರತಿ ಲೀಟರ್ ನೀರಿಗೆ 1 ರಿಂದ 2 ಗ್ರಾಂನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಮಲ್ಟಿಪ್ಲೆಕ್ಸ್ ಬ್ಯಾಕ್ಟೀರಿಯಾಶ್ ಪ್ರತಿ ಲೀಟರ್ ನೀರಿಗೆ 0.3 ರಿಂದ 0.5 ಗ್ರಾಂನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಅಥವಾ ಸ್ಟ್ರಿಪ್ಟೋಸೈಕ್ಲಿನ್ ಪ್ರತಿ 60 ಅಥವಾ 120 ಲೀಟರ್ ನೀರಿಗೆ 6 ಗ್ರಾಂನಂತೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಪ್ರಾಡಕ್ಟ್ಸು ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟಲ್ಲಿ ದೊರಕುತ್ತದೆ. ಈ ಕೂಡಲೇ ಸಂಪರ್ಕಿಸಿ. ಅಥವಾ ಈ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ನಂಬರ್ಗೂ ಸಹ ನೀವು ಕರೆ ಮಾಡಿಬಿಟ್ಟು ಆರ್ಡರ್ ಪ್ಲೇಸ್ ಮಾಡ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋಗೆ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಧನ್ಯವಾದಗಳು.